ಈ ವಿಡಿಯೋದಲ್ಲಿ ನಾವು ಹಾಲಿವುಡ್ ಸರ್ವೈವಲ್ ಥ್ರಿಲ್ಲರ್ ಸಿನಿಮಾ ಡೆಡ್ ಸಿ ಕಥೆಯನ್ನು ಸರಳ ಮತ್ತು ಆಧುನಿಕ ಕನ್ನಡದಲ್ಲಿ ವಿವರಿಸುತ್ತೇವೆ. ಈ ಕತೆ ಕಾಯಾ ಮತ್ತು ಅವಳ ಸ್ನೇಹಿತರು ಸಮುದ್ರದಲ್ಲಿ ಜೆಟ್ ಸ್ಕೀ ಸಾಹಸಕ್ಕೆ ಹೋಗುವುದರಿಂದ ಆರಂಭವಾಗುತ್ತದೆ. ಮೊದಲಿಗೆ ಇದು ಒಂದು ಮೋಜಿನ ಟ್ರಿಪ್ ಆಗಿದ್ದರೂ ಅಚಾನಕ್ ಸಂಭವಿಸುವ ಭೀಕರ ಅಪಘಾತದಿಂದ ಅವರು ಸಮುದ್ರದ ಮಧ್ಯದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಕಾಯಾ ಬದುಕುಳಿಯಲು ಹೋರಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ಸಮಯ ಮುಗಿಯುವ ಮೊದಲು ಅವಳು ಅಲ್ಲಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಹುಡುಕಬೇಕಾಗುತ್ತದೆ. ಈ ಸಂಪೂರ್ಣ ಮೂವಿ ಎಕ್ಸ್ಪ್ಲನೇಷನ್ ವಿಡಿಯೋವನ್ನು ನೋಡಿ ಸಮುದ್ರದ ಮಧ್ಯದಲ್ಲಿ ನಡೆಯುವ ಶಾಕಿಂಗ್ ಟ್ವಿಸ್ಟ್ಗಳು, ಕತ್ತಲೆ ರಹಸ್ಯಗಳು ಮತ್ತು ಜೀವ ಉಳಿಸಿಕೊಳ್ಳಲು ನಡೆಯುವ ಭಯಾನಕ ಹೋರಾಟವನ್ನು ತಿಳಿದುಕೊಳ್ಳಿ. ಕಥೆಯ ಆರಂಭದಲ್ಲಿ ನಾವು ಕಾಯಾ ಎಂಬ ಹುಡುಗಿಯನ್ನು ನೋಡುತ್ತೇವೆ. ಅವಳು ತನ್ನ ತಮ್ಮ ಮತ್ತು ತಂದೆಯ ಜೊತೆ ಇರುತ್ತಾಳೆ. ಇತ್ತೀಚೆಗೆ ಅವಳ ತಾಯಿಯನ್ನು ಕಳೆದುಕೊಂಡಿರುತ್ತಾಳೆ. ಕಾಯಾ ತನ್ನ ತಮ್ಮ ಮತ್ತು ತಂದೆಯನ್ನು ನೋಡಿಕೊಳ್ಳುತ್ತಾಳೆ. ಅವರು ಚೆನ್ನಾಗಿರಲಿ ಎಂದುಕೊಂಡು ಅವಳು ಸ್ವತಃ ಹೊರಗೆ ಹೋಗುವುದನ್ನು ನಿಲ್ಲಿಸಿದ್ದಾಳೆ. ಆದರೆ ಇಂದು ಅವಳ ಸ್ನೇಹಿತೆ ಕ್ಲಾರಾ ಅವಳಿಗೆ ಫೋನ್ ಮಾಡಿ ಸ್ವಲ್ಪ ಹೊತ್ತು ಮಾತನಾಡಲು ಅವರ ಜೊತೆ ಬರಲು ಹೇಳುತ್ತಾಳೆ. ಇದರ ಮಧ್ಯೆ ಕಾಯಾ ತಂದೆ ಇನ್ನೂ ದುಃಖದಲ್ಲಿರುತ್ತಾರೆ. ಅವರ ಹೆಂಡತಿ ಅವರದೇ ಬೋಟನಿನಲ್ಲಿ ಸಾವನ್ನಪ್ಪಿದ್ದರು. ಈಗ ಅವರು ಅದೇ ಬೋಟನ್ನು ರಿಪೇರಿ ಮಾಡುತ್ತಿದ್ದಾರೆ. ಆ ಬೋಟನ್ನು ನೋಡಿದ ಪ್ರತಿ ಬಾರಿ ಅವರಿಗೆ ಆ ದುರ್ಘಟನೆ ನೆನಪಾಗುತ್ತದೆ. ಕಾಯಾ ತನ್ನ ಜೀಪಿಗೆ ಏರಿ ಕ್ಲಾರಾ ಭೇಟಿಯಾಗಲು ಹೊರಡುತ್ತಾಳೆ. ಕ್ಲಾರಾ ಅವಳಿಗಾಗಿ ಕಾಯುತ್ತಿರುತ್ತಾಳೆ. ಅವರು ಇತರ ಸ್ನೇಹಿತರ ಜೊತೆಗೆ ಸಮುದ್ರದ ಬಳಿ ಸ್ವಲ್ಪ ಸಮಯ ಕಳೆಯಲು ಹೋಗಲು ಯೋಜಿಸುತ್ತಾರೆ. ಆ ಸಮಯದಲ್ಲಿ ಕ್ಲಾರಾ ಹೇಳುತ್ತಾಳೆ, ಅವಳ ಇನ್ನೊಬ್ಬ ಸ್ನೇಹಿತ ಕೂಡ ಇಲ್ಲಿ ಇದ್ದಾನೆ ಮತ್ತು ಅವನು ಕೂಡ ಅವರ ಜೊತೆ ಬರಲಿದ್ದಾನೆ ಎಂದು. ಇದನ್ನು ಕೇಳಿ ಕಾಯಾ ಹೆಚ್ಚು ಖುಷಿಪಡುವುದಿಲ್ಲ, ಏಕೆಂದರೆ ಅವಳಿಗೆ ಹೆಚ್ಚು ಜನರ ನಡುವೆ ಇರುವುದು ಇಷ್ಟವಿಲ್ಲ. ಆದರೆ ಕ್ಲಾರಾ ಅವಳನ್ನು ಸಮಾಧಾನಪಡಿಸಿ ಹೇಳುತ್ತಾಳೆ, ಚಿಂತೆ ಮಾಡಬೇಡ, ನನ್ನ ಸ್ನೇಹಿತನ ತಮ್ಮ ಕೂಡ ಬರುತ್ತಿದ್ದಾನೆ. ಅವನು ಕೂಡ ನನ್ನ ಸ್ನೇಹಿತನೇ. ನಿನಗೆ ಅವನು ಖಂಡಿತ ಇಷ್ಟವಾಗುತ್ತಾನೆ. ಸ್ವಲ್ಪ ಸಮಯದ ನಂತರ ಅವರು ಎಲ್ಲರೂ ಭೇಟಿಯಾಗುತ್ತಾರೆ. ಆಗ ನಮಗೆ ಗೊತ್ತಾಗುತ್ತದೆ, ಆ ಇಬ್ಬರು ಸಹೋದರರು ವ್ಲಾಗ್ಗಳನ್ನು ಮಾಡುತ್ತಾರೆ. ಕ್ಲಾರಾ ಸ್ನೇಹಿತನು ಆ ದಿನದ ಯೋಜನೆಯನ್ನು ಹೇಳುತ್ತಾನೆ. ಅವರು ತಮ್ಮ ಜೆಟ್ ಬೋರ್ಡ್ ಬಳಸಿ ಒಂದು ದ್ವೀಪಕ್ಕೆ ಹೋಗಲಿದ್ದಾರೆ. ಆದರೆ ಕಾಯಾ ಅದಕ್ಕೆ ಒಪ್ಪುವುದಿಲ್ಲ. ಅದು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಹೇಳಿ ಅವಳು ಸಂಜೆಗಿಂತ ಮುಂಚೆ ಮನೆಗೆ ಹಿಂದಿರುಗಬೇಕು ಎಂದು ಹೇಳುತ್ತಾಳೆ. ಆಗ ಕ್ಲಾರಾನ ಮತ್ತೊಬ್ಬ ಸ್ನೇಹಿತ ಒತ್ತಾಯವಾಗಿ ಹೇಳುತ್ತಾನೆ, ನಾವು ಸಂಜೆಯೊಳಗೆ ಹಿಂತಿರುಗುತ್ತೇವೆ. ಆ ದ್ವೀಪ ತುಂಬಾ ದೂರದಲ್ಲಿಲ್ಲ, ಕೆಲವು ದಿನಗಳ ಹಿಂದೆ ನಾವು ಅಲ್ಲಿಗೆ ಹೋಗಿದ್ದೆವು ಎಂದು. ಕ್ಲಾರಾ ಕೂಡ ಕಾಯನನ್ನು ಮನವರಿಕೆ ಮಾಡಲು ಹೇಳುತ್ತಾಳೆ, ನಿನಗೆ ಮನೆಯಲ್ಲಿರುವ ಜವಾಬ್ದಾರಿಗಳು ನನಗೆ ಗೊತ್ತಿದೆ, ಅದಕ್ಕಾಗಿಯೇ ನಾನು ಮಾತು ಕೊಡುತ್ತೇನೆ, ನಾವು ಯಾವ ವಿಷಯದಲ್ಲೂ ತಡ ಮಾಡುವುದಿಲ್ಲ, ಬೇಗನೆ ಹಿಂತಿರುಗುತ್ತೇವೆ. ಕೊನೆಗೆ ಕಾಯಾ ಒಪ್ಪಿಕೊಳ್ಳುತ್ತಾಳೆ. ನಾಲ್ವರು ಸೇರಿ ದ್ವೀಪದ ಕಡೆ ಹೊರಡುತ್ತಾರೆ. ದ್ವೀಪಕ್ಕೆ ತಲುಪಿದ ನಂತರ ಅವರು ಅಲ್ಲಿಗೆ ಹೋಗಿ ಮೋಜು ಮಾಡುತ್ತಾ ಸಮಯ ಕಳೆಯುತ್ತಾರೆ. ಕ್ಲಾರಾ ಮತ್ತು ಅವಳ ಸ್ನೇಹಿತರು ನೀರಿನಲ್ಲಿ ಸ್ನಾನ ಮಾಡುತ್ತಿರುತ್ತಾರೆ. ಕಾಯಾ ಹತ್ತಿರದಲ್ಲೇ ಕುಳಿತು ಕ್ಲಾರಾದ ಇನ್ನೊಬ್ಬ ಸ್ನೇಹಿತನ ಜೊತೆ ಮಾತನಾಡುತ್ತಿರುತ್ತಾಳೆ. ಅವನ ಜೊತೆ ಮಾತನಾಡುತ್ತಾ ಅವಳಿಗೆ ಸ್ವಲ್ಪ ಹಗುರವಾಗುತ್ತದೆ. ಇಷ್ಟು ಕಷ್ಟದ ಸಮಯದಲ್ಲಿ ಕಾಕೆ ಕೇವಲ ಸ್ನೇಹಿತನಷ್ಟೇ ಅಲ್ಲ, ಅವಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಯಾರಾದರೂ ಬೇಕಾಗುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಕೂಡ ನೀರಿಗೆ ಇಳಿದು ಇತರರ ಜೊತೆ ಸೇರಿ ಜೆಟ್ ಬೋರ್ಡ್ ಮೇಲೆ ಆಟವಾಡುತ್ತಾ ಮೋಜು ಮಾಡುತ್ತಾರೆ. ಬಳಿಕ ಅವರು ಬೇಗನೆ ಹಿಂತಿರುಗೋಣ ಎಂದು ಯೋಚಿಸುತ್ತಿರುತ್ತಾರೆ. ಆದರೆ ಅದೇ ಸಮಯದಲ್ಲಿ ಕ್ಲಾರಾದ ಇನ್ನೊಬ್ಬ ಸ್ನೇಹಿತ ಕಾಯಾನನ್ನು ಇಂಪ್ರೆಸ್ ಮಾಡಲು ಜೆಟ್ ಬೋರ್ಡ್ ವೇಗವನ್ನು ತುಂಬಾ ಹೆಚ್ಚಿಸುತ್ತಾನೆ. ಆಗಿ ವೇಗ ಹೆಚ್ಚಿಸಿದ್ದರಿಂದ ಕ್ಲಾರಾ ಮತ್ತು ಅವಳ ಸ್ನೇಹಿತನ ಜೆಟ್ ಬೋರ್ಡ್ ತಿರುಗಿ ಬಿದ್ದು ಇಬ್ಬರೂ ನೀರಿನಲ್ಲಿ ಬೀಳುತ್ತಾರೆ. ಅವನು ಇನ್ನೂ ಸರಿಯಾಗಿ ಎಚ್ಚರವಾಗುವಷ್ಟರಲ್ಲಿ ಮತ್ತೊಮ್ಮೆ ಹೊಡೆತ ತಗುಲುತ್ತದೆ. ಈ ಬಾರಿ ಜೆಟ್ ಬೋರ್ಡ್ ನೇರವಾಗಿ ಅವನ ಮೇಲೆ ಹೋಗುತ್ತದೆ. ಅವನು ತುಂಬಾ ಗಂಭೀರವಾಗಿ ಗಾಯಗೊಂಡು ಅಲ್ಲೇ ನೀರಿನಲ್ಲಿ ಮೂರ್ಛೆ ಹೋಗುತ್ತಾನೆ. ಸ್ವಲ್ಪ ಕ್ಷಣಗಳ ನಂತರ ಅವನದೇ ಜೆಟ್ ಬೋರ್ಡ್ ಕೂಡ ತಿರುಗಿ ಬಿದ್ದು ಅವನನ್ನು ಬಲವಾಗಿ ಸಮುದ್ರಕ್ಕೆ ಎಸೆಯುತ್ತದೆ. ಈಗ ಕ್ಲಾರಾದ ಸ್ನೇಹಿತ ತುಂಬಾ ಗಂಭೀರವಾಗಿ ಗಾಯಗೊಂಡಿದ್ದನು. ನೀರಿನಲ್ಲಿ ಭಯದಿಂದ ನಡುಗುತ್ತಿದ್ದ ಕ್ಲಾರಾವನ್ನು ನೋಡಿ ಕಾಯಾ ತಕ್ಷಣ ಅವಳ ಕಡೆಗೆ ಈಜುತ್ತಾ ಹೋಗಿ ಸಹಾಯ ಮಾಡುತ್ತಾಳೆ. ಇದರ ಮಧ್ಯೆ ಕ್ಲಾರಾಳ ಇನ್ನೊಬ್ಬ ಸ್ನೇಹಿತ ತನ್ನ ತಮ್ಮನನ್ನು ಹುಡುಕಲು ಆತುರದಿಂದ ಪ್ರಯತ್ನಿಸುತ್ತಾನೆ. ಆದರೆ ಅವನು ಎಲ್ಲಿಯೂ ಕಾಣಿಸುವುದಿಲ್ಲ. ಅಷ್ಟರಲ್ಲಿ ಅವರಿಗೆ ಒಂದು ಭಯಾನಕ ಸತ್ಯ ಗೊತ್ತಾಗುತ್ತದೆ. ಅದೇನೆಂದರೆ ಅವನು ಇನ್ನೂ ಇಲ್ಲ. ಆ ಡಿಕ್ಕಿಯ ನಂತರ ಅವನು ನೀರಿನಲ್ಲಿ ಮುಳುಗಿ ಸತ್ತಿದ್ದನು.
ಇದನ್ನು ಅರಿತ ಕ್ಲಾರಾದ ಇನ್ನೊಬ್ಬ ಸ್ನೇಹಿತ ಸಂಪೂರ್ಣವಾಗಿ ಕುಸಿದು ಬಿಡುತ್ತಾನೆ. ಅವನು ತುಂಬಾ ಪಶ್ಚಾತ್ತಾಪ ಪಡುತ್ತಾನೆ. ನಾನು ಎಚ್ಚರಿಕೆಯಿಂದ ಇದ್ದಿದ್ದರೆ, ಸ್ಪೀಡ್ ಹೆಚ್ಚಿಸಿರಲಿಲ್ಲ ಅಂದರೆ ನನ್ನ ತಮ್ಮನನ್ನು ಉಳಿಸಬಹುದಿತ್ತು ಎಂದು ಅವನು ಯೋಚಿಸುತ್ತಾನೆ. ಆದರೆ ಈಗ ಅವನೇ ತುಂಬಾ ಗಂಭೀರವಾಗಿ ಗಾಯಗೊಂಡಿರುವುದರಿಂದ ಏನು ಮಾಡಲಾಗದ ಸ್ಥಿತಿಯಲ್ಲಿ ಇರುತ್ತಾನೆ. ಇದಾಗಲೇ ಕಾಯ ಕೂಡ ಗಾಬರಿಯಾಗಲು ಆರಂಭಿಸುತ್ತಾಳೆ. ತನ್ನನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂದು ಯೋಚಿಸುತ್ತಾಳೆ. ಏಕೆಂದರೆ ಈಗಾಗಲೇ ಅವರ ಇಬ್ಬರ ಬೋಟ್ಗಳಿಂದ ಇಂಧನ ನೀರಿಗೆ ಹರಿದು ಹೋಗಿದೆ. ಅದರ ಅರ್ಥ ಈಗ ಅವರ ಮೂವರಿಗೆ ಉಳಿದ ಏಕೈಕ ಮಾರ್ಗವೆಂದರೆ ಈಜುತ್ತಾ ಸಹಾಯಕ್ಕಾಗಿ ಕಾಯುವುದು ಮಾತ್ರ. ಈ ಸಮಯದಲ್ಲಿ ನೀರಿನೊಳಗೆ ಯಾವುದೋ ಒಂದು ವಸ್ತು ವೇಗವಾಗಿ ಅವರ ಕಡೆಗೆ ಬರುತ್ತಿರುವುದನ್ನು ಅವರು ಗಮನಿಸುತ್ತಾರೆ. ಆದರೆ ಅದು ಹಡಗು ಅಲ್ಲ, ಅದು ಮಾನವನೂ ಅಲ್ಲ. ಅದು ಒಂದು ಶಾರ್ಕ್, ಸಮುದ್ರದ ಭಯಾನಕ ಮೀನು ಆಗಿದ್ದು ನೇರವಾಗಿ ಅವರ ಕಡೆಗೆ ಬರುತ್ತಿತ್ತು. ಕಾಯ ತಕ್ಷಣವೇ ಅರಿತುಕೊಂಡಳು. ಸಮುದ್ರದಲ್ಲಿ ಹೆಚ್ಚು ಸಮಯ ಉಳಿದರೆ ಅದು ದೊಡ್ಡ ಅಪಾಯವಾಗಬಹುದು. ಆದ್ದರಿಂದ ಅವಳು ಎಲ್ಲರಿಗೂ ಬೇಗನೆ ಜೆಟ್ ಬೋಟ್ ಕಡೆಗೆ ಹಿಂತಿರುಗೋಣ ಎಂದು ಹೇಳಿದಳು. ಆದರೆ ಅಷ್ಟರಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು. ದೂರದಲ್ಲಿ ಒಂದು ಬೋಟ್ ಕಾಣಿಸಿತು. ಆ ಬೋಟ್ ಮೇಲೆ ಕ್ಯಾಪ್ಟನ್ ರೇ ಇದ್ದನು. ಅವನು ಕೂಡ ಅವರನ್ನು ಗಮನಿಸಿದ್ದನು. ತಕ್ಷಣವೇ ಅವನು ತನ್ನ ಬೋಟ್ನ ವೇಗವನ್ನು ಹೆಚ್ಚಿಸಿ ಅವರ ಕಡೆ ಬಂದನು. ಹತ್ತಿರ ಬಂದಾಗ ಅವರಿಗೆ ಸಹಾಯ ಬೇಕು ಎಂದು ಅವನಿಗೆ ತಿಳಿಯಿತು. ರೇ ತಕ್ಷಣವೇ ಒಬ್ಬೊಬ್ಬರಾಗಿ ಮೂವರನ್ನು ತನ್ನ ಬೋಟ್ ಮೇಲೆ ಎತ್ತಿಕೊಂಡು, ಭಯಪಡಬೇಡಿ, ಈಗ ನೀವು ಸುರಕ್ಷಿತರಾಗಿದ್ದೀರಿ ಎಂದು ಸಮಾಧಾನಪಡಿಸಿದನು. ಕ್ಲಾರಾದ ಗಾಯಗೊಂಡ ಸ್ನೇಹಿತನನ್ನು ಅವನು ಜಾಗ್ರತೆಯಿಂದ ಕೂರಿಸಿದನು. ಏಕೆಂದರೆ ಅವನು ತುಂಬಾ ರಕ್ತ ಕಳೆದುಕೊಂಡಿದ್ದನು ಮತ್ತು ಅವನ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಇದಾದ ನಂತರ ಕ್ಲಾರಾ ಒಳಗೆ ಇರುವ ವಾಶ್ರೂಮ್ಗೆ ಹೋದಳು. ಆ ಸಮಯದಲ್ಲಿ ರೇ ಕೂಡ ಅಲ್ಲಿ ಇದ್ದನು. ಆ ಕ್ಷಣದಲ್ಲಿ ನಾವು ಗಮನಿಸುತ್ತೇವೆ, ರೇ ಮತ್ತೆ ಮತ್ತೆ ಕಾಯವನ್ನು ನೋಡುತ್ತಿದ್ದನು. ಕ್ಲಾರಾ ಬಹಳ ಸಮಯವಾದರೂ ಹೊರಗೆ ಬರಲಿಲ್ಲ. ಅದರಿಂದ ಕಾಯ ಅವಳನ್ನು ಹುಡುಕಲು ಒಳಗೆ ಹೋದಳು. ಹುಡುಕುತ್ತಾ ಹೋಗುವಾಗ ಅವಳು ರೇ ಜೊತೆ ಮಾತನಾಡಿದಳು ಮತ್ತು ಅವನನ್ನು ಗಮನದಿಂದ ನೋಡುತ್ತಾ ಅಲ್ಲೇ ನಿಂತಳು. ಮೌನವಾಗಿ ಅಲ್ಲೇ ನಿಂತುಕೊಂಡಳು. ರೇ ಒಂದು ಹತ್ತಿಯ ತುಂಡಿನ ಮೇಲೆ ಯಾವುದೋ ರಾಸಾಯನಿಕವನ್ನು ಹಾಕುತ್ತಿದ್ದನು. ಕಾಯ ಅದನ್ನು ನೋಡಿ ಅದು ಕ್ಲಾರಾದ ಸ್ನೇಹಿತನ ಗಾಯವನ್ನು ಸ್ವಚ್ಛ ಮಾಡಲು ಇರಬಹುದು ಎಂದುಕೊಂಡಳು. ಆದರೆ ಕೆಲವೇ ಕ್ಷಣಗಳಲ್ಲಿ ರೇ ಆ ಹತ್ತಿಯನ್ನು ಏಕಾಏಕಿ ಕಾಯ ಬಾಯಿಗೆ ಒತ್ತಿದನು. ಅವಳಿಗೆ ಆ ವಾಸನೆಯನ್ನು ಉಸಿರಾಡುವಂತೆ ಬಲವಂತಪಡಿಸಿದನು. ಆ ರಾಸಾಯನಿಕದ ತೀವ್ರವಾದ ವಾಸನೆಗೆ ಕಾಯ ತಕ್ಷಣವೇ ಪ್ರಜ್ಞೆ ತಪ್ಪಿ ಬಿದ್ದಳು. ಇದೀಗ ಸ್ಪಷ್ಟವಾಗಿತ್ತು, ರೇ ಒಳ್ಳೆಯ ವ್ಯಕ್ತಿ ಅಲ್ಲ. ಕಾಯ ಪ್ರಜ್ಞೆ ತಪ್ಪಿದ ನಂತರ ಅವನು ಅವಳನ್ನು ಎಳೆದುಕೊಂಡು ಹೋಗಿ ಶಿಪ್ ಹಿಂಭಾಗದಲ್ಲಿದ್ದ ಒಂದು ದೊಡ್ಡ ಕಂಟೈನರ್ ಒಳಗೆ ಹಾಕಿದನು ಮತ್ತು ಮೇಲೆಯಿಂದ ಅದನ್ನು ಲಾಕ್ ಮಾಡಿದನು. ಆದರೆ ಕ್ಲಾರಾನ ಗಾಯಗೊಂಡ ಸ್ನೇಹಿತನನ್ನು ಅವನು ಹೊರಗೆ ಬಿಟ್ಟನು. ಸುಮಾರು 2 ಗಂಟೆಗಳ ನಂತರ ಕಾಯ ಪ್ರಜ್ಞೆಗೆ ಬಂದಳು. ಅವಳು ಎದ್ದು ನೋಡಿದಾಗ ಅವಳು ಇದ್ದ ಜಾಗ ನೋಡಿ ಭಯದಿಂದ ನಡುಗಿಬಿಟ್ಟಳು. ಅದೇ ಸಮಯದಲ್ಲಿ ಕ್ಲಾರಾ ಕೂಡ ಪ್ರಜ್ಞೆಗೆ ಬಂದಳು. ಅವಳು ಕೂಡ ತುಂಬಾ ಭಯಗೊಂಡಳು. ಅಷ್ಟರಲ್ಲಿ ಕ್ಲಾರಾ ಒಂದು ಕಡ್ಡಿಯ ಮೇಲೆ ಕೆತ್ತಿದ ಹೆಲ್ಪ್ ಎಂಬ ಪದವನ್ನು ಗಮನಿಸಿದಳು. ಅದು ಇನ್ನೊಬ್ಬರು ಹಿಂದೆ ಇಲ್ಲಿ ಬಂಧಿತರಾಗಿದ್ದರೆಂಬ ಸಾಕ್ಷಿ. ನಿರಾಶೆಯಿಂದ ಅವರು ಅದನ್ನು ಬರೆದಿದ್ದರು. ಅವರು ಇದ್ದ ಜಾಗ ಸಂಪೂರ್ಣವಾಗಿ ಒಂದು ಗುಪ್ತ ಕೊಠಡಿಯಂತಿತ್ತು. ಹೊರಗೆ ಹೋಗಲು ಒಂದೇ ಒಂದು ದಾರಿಯಿತ್ತು. ಮೇಲ್ಭಾಗದಲ್ಲಿ ಇರುವ ಒಂದು ಸಣ್ಣ ಬಾಗಿಲು, ಆದರೆ ಅದು ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. ಅವರಿಗೆ ಕೊಟ್ಟಿದ್ದ ಮ್ಯಾಟ್ರೆಸ್ ರಕ್ತದ ಕಲೆಯಿಂದ ತುಂಬಿತ್ತು. ಅದರ ಮೇಲೆ ಮಹಿಳೆಯರ ಕೂದಲುಗಳು ಬಿದ್ದಿದ್ದವು. ಇದು ನೋಡಿ ಸ್ಪಷ್ಟವಾಗುತ್ತಿತ್ತು, ಇದಕ್ಕೂ ಮೊದಲು ಹಲವಾರು ಹುಡುಗಿಯರನ್ನು ಇಲ್ಲಿ ಬಂಧಿಸಿದ್ದರು. ಇದರಿಂದ ಇಬ್ಬರು ಭಯದಿಂದ ನಡುಗಿದರು. ನಮ್ಮನ್ನು ಇಲ್ಲಿ ಯಾಕೆ ತಂದಿದ್ದಾರೆ ಎಂದು ಪ್ರಶ್ನೆ ಅವರಿಗೆ ಕಾಡತೊಡಗಿತು. ಮುಂದಿನ ಬೆಳಗ್ಗೆ ರೇ ಮೇಲಿನ ಬಾಗಿಲು ತೆರೆದು ಕಿಟ್ಟಿ ಹೋಗಿರುವ ಜೀವಂತ ಮೀನುಗಳನ್ನು ಕೆಳಗೆ ಎಸೆದನು, ಅವುಗಳನ್ನು ತಿನ್ನಲು. ಕಾಯ ತಕ್ಷಣವೇ ಬೇಡಿಕೊಂಡಳು, ದಯವಿಟ್ಟು ನನ್ನನ್ನು ಬಿಡಿ. ನನ್ನ ಮನೆಯಲ್ಲೊಬ್ಬ ತಮ್ಮ ಇದ್ದಾನೆ. ಅವನು ಒಬ್ಬನೇ ಇದ್ದಾನೆ. ಅವನಿಗೆ ನಾನು ಬೇಕು. ಆದರೆ ರೇ ನೆಗೆಟಿವ್ ಆಗಿ ಉತ್ತರಿಸಿದನು, ಅದು ಎಂದಿಗೂ ಆಗುವುದಿಲ್ಲ ಮತ್ತು ನೀನು ಇಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿನ್ನನ್ನು ಕೊಂದು ತುಂಡುಗಳಾಗಿ ಕತ್ತರಿಸಿ ಮೀನುಗಳಿಗೆ ಆಹಾರ ಮಾಡಿಬಿಡುತ್ತೇನೆ ಅಂತ ಹೇಳಿ ಅವನು ಮತ್ತೆ ಕಂಟೈನರ್ ಬಾಗಿಲು ಬಲವಾಗಿ ಮುಚ್ಚಿ ಹೊರಟು ಹೋದನು. ಅವನು ತನ್ನ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಕೊಂಡನು.
ಜೀವಂತ ಮೀನು ತಿನ್ನುವುದು, ಜೋರಾಗಿ ಸಂಗೀತ ಕೇಳುವುದು, ಸಿಗರೆಟ್ ಸೇದುವುದು ಎಲ್ಲಾ ತಪ್ಪು ಅಭ್ಯಾಸಗಳಲ್ಲೂ ಮುಳುಗಿದ್ದನು. ಆದರೆ ಅದರ ನಡುವೆ ಒಂದು ಪ್ರಮುಖ ಸಂಗತಿ ಗಮನಕ್ಕೆ ಬಂತು. ಕೆಲವೊಮ್ಮೆ ಅವನು ವಾಕಿಟಾಕಿ ಮೂಲಕ ಯಾರೊಂದಿಗೋ ಮಾತನಾಡುತ್ತಿದ್ದನು. ಅದರ ಅರ್ಥ, ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಬೇಗನೆ ಬರಲಿದ್ದಾನೆ. ದೂರದಲ್ಲಿ ಒಂದು ಹಡಗಿನ ಶಬ್ದ ಕೇಳಿಸಿತು. ಇಬ್ಬರು ಹುಡುಗಿಯರು ಅದನ್ನು ಕೇಳಿ ಆಶೆಯಿಂದ ತುಂಬಿದರು. ಅವರು ಪರಸ್ಪರ ನೋಡಿಕೊಂಡು ಸಂತೋಷಪಟ್ಟರು. ಯಾರೋ ನಮ್ಮನ್ನು ಉಳಿಸಲು ಬಂದಿರಬಹುದು ಅಥವಾ ಕೋಸ್ಟ್ ಗಾರ್ಡ್ ಆಗಿರಬಹುದು ಎಂದುಕೊಂಡರು. ಆದರೆ ಅಲ್ಲಿ ಬಂದ ವ್ಯಕ್ತಿ ಒಬ್ಬ ಡಾಕ್ಟರ್ ಆಗಿದ್ದನು. ಅವನು ತನ್ನ ಹಡಗನ್ನು ದೂರದಲ್ಲಿ ನಿಲ್ಲಿಸಿ ಸಣ್ಣ ದೋಣಿಯಲ್ಲಿ ಇಲ್ಲಿ ಬಂದನು. ಮೊದಲು ಅವನು ಕ್ಲಾರಾದ ಸ್ನೇಹಿತನನ್ನು ನೋಡಿ ಕೇಳಿದನು, ಇವನು ಎಷ್ಟು ದಿನಗಳಿಂದ ಇಲ್ಲಿ ಬಿದ್ದಿದ್ದಾನೆ? ರೇ ಉತ್ತರಿಸಿದನು, ಸುಮಾರು 4 ದಿನಗಳಾಗಿರಬಹುದು. ಇದನ್ನು ಕೇಳಿದ ಡಾಕ್ಟರ್ ಹೇಳಿದನು, ಪರವಾಗಿಲ್ಲ, ಇನ್ನೂ ನಮಗೆ ಉಪಯೋಗವಾಗುತ್ತಾನೆ. ಆಮೇಲೆ ಅವನು ಕೆಳಗೆ ಹೋಗಿ ಇಬ್ಬರು ಹುಡುಗಿಯರ ಬಳಿ ಬಂದನು. ಅವರು ಮೂಲೆಯಲ್ಲಿ ಕುಳಿತು ಭಯದಿಂದ ನಡುಗುತ್ತಿದ್ದರು. ಡಾಕ್ಟರ್ ಕೇಳಿದನು, ನಿಮ್ಮಲ್ಲಿ ಯಾರಿಗೆ ಗಾಯವಾಗಿದೆ? ನಾನು ಚಿಕಿತ್ಸೆ ಕೊಡಲು ಬಂದಿದ್ದೇನೆ. ಕ್ಲಾರಾ ಮುಂದೆ ಬಂದಳು. ಡಾಕ್ಟರ್ ತಲೆಬಾಗಿಸಿ ಹೇಳಿದನು, ಸರಿ, ಇಲ್ಲಿ ಮಲಗು. ಅವನು ಸ್ವಲ್ಪ ಪರೀಕ್ಷೆ ಮಾಡಿದನು. ನಂತರ ಮೇಲಕ್ಕೆ ಹೋಗಿ ರೇ ಜೊತೆ ಮಾತನಾಡಲು ಶುರು ಮಾಡಿದನು. ಆದರೆ ಕೆಲವೇ ಕ್ಷಣಗಳಲ್ಲಿ ಭಯಾನಕ ಕಿರುಚಾಟಗಳು ಕೇಳಿಸತೊಡಗಿದವು. ಅದು ಕ್ಲಾರಾದ ಸ್ನೇಹಿತನ ಕಿರುಚಾಟ. ಯಾಕೆಂದರೆ ಆ ಡಾಕ್ಟರ್ ಅವನಿಗೆ ಚಿಕಿತ್ಸೆ ಕೊಡುತ್ತಿರಲಿಲ್ಲ. ಅವನು ಅವನನ್ನು ಜೀವಂತವಾಗಿದ್ದಾಗಲೇ ಅವನ ಅಂಗಾಂಗಗಳನ್ನು ಕತ್ತರಿಸಿ ತೆಗೆದುಕೊಳ್ಳುತ್ತಿದ್ದನು. ಒಂದೊಂದಾಗಿ ಕಿಡ್ನಿ, ಹೃದಯ, ಕಣ್ಣುಗಳು, ಲಿವರ್ ಇವೆಲ್ಲವನ್ನು ತೆಗೆದುಹಾಕುತ್ತಿದ್ದನು. ಅವುಗಳನ್ನು ದೊಡ್ಡ ಹಣಕ್ಕೆ ಮಾರಾಟ ಮಾಡಲು. ಇದು ಅವನ ವ್ಯವಹಾರವಾಗಿತ್ತು. ಆ ಬಡವನ ಮೇಲೆ ಅವನಿಗೆ ಯಾವುದೇ ಕರುಣೆ ಇರಲಿಲ್ಲ. ಕೊನೆಗೆ ಅವನನ್ನು ಹಿಂಸೆ ನೀಡಿ ಕೊಂದು ಅವನ ಶವವನ್ನು ಸಮುದ್ರಕ್ಕೆ ಎಸೆದರು. ಕಿರುಚಾಟಗಳು ನಿಂತಾಗ ಇಬ್ಬರು ಹುಡುಗಿಯರಿಗೆ ಸತ್ಯ ಗೊತ್ತಾಯಿತು. ಕ್ಲಾರಾದ ಸ್ನೇಹಿತನನ್ನು ಕೊಂದು ಹಾಕಿದ್ದರು. ಡಾಕ್ಟರ್ ಮತ್ತು ರೇ ಮಾತನಾಡುತ್ತಿರುವುದು ಕೇಳಿಸಿತು. ಡಾಕ್ಟರ್ ಹೇಳಿದನು, ಆ ಮತ್ತೊಬ್ಬ ಹುಡುಗಿ ಗಾಯಗೊಂಡಿದ್ದಾಳೆ. ಅವಳನ್ನು ಇಲ್ಲಿಯೇ ಕೊಲ್ಲೋಣ. ಆದರೆ ಆರೋಗ್ಯವಾಗಿರುವ ಹುಡುಗಿಯನ್ನು ನಾನು ನನ್ನ ಜೊತೆ ತೆಗೆದುಕೊಂಡು ಹೋಗುತ್ತೇನೆ. ಒಬ್ಬ ಶ್ರೀಮಂತ ವ್ಯಕ್ತಿಯ ಮಗನಿಗೆ ಹೊಸ ಕಿಡ್ನಿ ಬೇಕಿದೆ. ಅದಕ್ಕೆ ನಮಗೆ ತುಂಬಾ ಹಣ ಸಿಗುತ್ತದೆ. ರೇ ಇದಕ್ಕೆ ಒಪ್ಪಿಕೊಂಡನು. ಯಾಕಂದರೆ ವರ್ಷಗಳಿಂದ ಅವನು ಇದೇ ಕೆಲಸ ಮಾಡುತ್ತಿದ್ದನು. ಸಮುದ್ರದಲ್ಲಿ ಸಿಲುಕಿಕೊಂಡಿರುವ ಜನರನ್ನು ಮೋಸದಿಂದ ತನ್ನ ಹಡಗಿಗೆ ಕರೆತಂದು ನಂತರ ಅವರ ಅಂಗಾಂಗಗಳನ್ನು ತೆಗೆದು ಹಣಕ್ಕಾಗಿ ಮಾರಾಟ ಮಾಡುವ. ಸ್ವಲ್ಪ ಸಮಯದ ನಂತರ ಇಬ್ಬರು ಮತ್ತೆ ಕೆಳಗೆ ಬಂದರು. ಈ ಬಾರಿ ಡಾಕ್ಟರ್ ಕ್ಲಾರಾವನ್ನು ಮೇಲಕ್ಕೆ ಕರೆದುಕೊಂಡು ಹೋಗಲು ಪ್ರಾರಂಭಿಸಿದನು. ಕಾಯ ಅವರನ್ನು ತಡೆಯಲು ಪ್ರಯತ್ನಿಸಿದಳು. ಆದರೆ ರೇ ಅವಳನ್ನು ತುಂಬಾ ಜೋರಾಗಿ ಹೊಡೆದನು. ಆ ಹೊಡೆತದಿಂದ ಕಾಯ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಳು. ನಂತರ ಇಬ್ಬರೂ ಸೇರಿ ಕ್ಲಾರಾವನ್ನು ಮೇಲಕ್ಕೆ ಎತ್ತಿಕೊಂಡು ಹೋಗಿದ್ದರು. ಕೆಲವು ಗಂಟೆಗಳ ನಂತರ ಕಾಯ ಪ್ರಜ್ಞೆಗೆ ಬಂದಾಗ ಮೇಲಿನಿಂದ ಕ್ಲಾರಾ ಕಿರುಚುತ್ತಿರುವ ಶಬ್ದ ಕೇಳಿಸಿತು. ಅದು ತುಂಬಾ ಭಯಾನಕವಾಗಿತ್ತು. ಅದರ ಅರ್ಥ ಕ್ಲಾರಾ ಇನ್ನೂ ಜೀವಂತವಾಗಿದ್ದಳು. ಅವರು ಇನ್ನೂ ಅವಳ ಅಂಗಾಂಗಗಳನ್ನು ತೆಗೆದಿರಲಿಲ್ಲ. ಕಾಯ ತನ್ನಲ್ಲಿದ್ದ ಎಲ್ಲಾ ಶಕ್ತಿಯನ್ನು ಕೂಡಿಸಿ ಫ್ಯಾನ್ ಅನ್ನು ಜೋರಾಗಿ ತಳ್ಳಲು ಪ್ರಾರಂಭಿಸಿದಳು. ಕೊನೆಗೆ ಫ್ಯಾನ್ ಹೊರಗೆ ಬಿದ್ದಿತ್ತು. ಅದರ ಜಾಗದಲ್ಲಿ ಒಂದು ರಂಧ್ರ ತೆರೆದಿತ್ತು. ಅವಳು ಕಷ್ಟಪಟ್ಟು ಆ ರಂಧ್ರದ ಮೂಲಕ ಹೊರಗೆ ಹಾರಿ ನಿಧಾನವಾಗಿ ಮೇಲಕ್ಕೆ ಏರಿದಳು. ಅಲ್ಲಿ ಅವಳು ನೋಡಿದ ದೃಶ್ಯ ಭಯಾನಕವಾಗಿತ್ತು. ಡಾಕ್ಟರ್ ಈಗಾಗಲೇ ತನ್ನ ಕ್ರೂರ ಕೆಲಸವನ್ನು ಪ್ರಾರಂಭಿಸಲು ಸಿದ್ಧವಾಗಿದ್ದನು. ರೇ ಕೂಡ ಅಲ್ಲಿ ಬರುತ್ತಿದ್ದನು. ಕಾಯ ತಕ್ಷಣವೇ ಶಾಂತವಾಗಿ ಕೆಳಗೆ ಇಳಿದು ಇಂಜಿನ್ ರೂಮ್ ಕಡೆಗೆ ಹೋದಳು. ಅಲ್ಲಿ ಅವಳಿಗೆ ಮೀನು ಹಿಡಿಯಲು ಬಳಸುವ ಒಂದು ಫಿಶಿಂಗ್ ಆರೋ ಅಂದರೆ ಮೀನು ಬಾಣ ಸಿಕ್ಕಿತು. ಅವಳು ಅದನ್ನು ತೆಗೆದುಕೊಂಡು ರೇ ಅಲ್ಲಿಂದ ಹೊರಟ ನಂತರ ಮತ್ತೆ ಡಾಕ್ಟರ್ ಬಳಿ ಹೋದಳು. ಅವಳು ಆ ಬಾಣವನ್ನು ನೇರವಾಗಿ ಡಾಕ್ಟರ್ ಕಡೆಗೆ ಗುರಿ ಮಾಡಿದ್ದಳು. ಕಾಯವನ್ನು ನೋಡಿದ ಡಾಕ್ಟರ್ ಬೆಚ್ಚಿಬಿದ್ದನು. ಇಷ್ಟು ದೂರ ಬರಲು ಯಾವುದೇ ಹುಡುಗಿ ಧೈರ್ಯ ಮಾಡಿರಲಿಲ್ಲ. ಅವನು ಮಾತುಗಳಿಂದ ಅವಳನ್ನು ಮೋಸಗೊಳಿಸಲು ಪ್ರಯತ್ನಿಸಿದನು. ಅವಳ ಗಮನ ಬೇರೆಡೆ ತಿರುಗಿಸಲು ಯತ್ನಿಸಿದನು. ಆದರೆ ಅವನು ಹತ್ತಿರ ಬರೋ ಮೊದಲು ಕಾಯ ಬಾಣವನ್ನು ಹಾರಿಸಿದಳು. ಅದು ಡಾಕ್ಟರ್ಗೆ ತಗುಲಿಯಿತು. ಅವನು ಗಾಯಗೊಂಡನು, ಆದರೆ ಸಾಯಲಿಲ್ಲ. ಕೋಪದಿಂದ ಡಾಕ್ಟರ್ ಕಾಯ ಮೇಲೆ ದಾಳಿ ಮಾಡಿದನು. ಆ ಹೋರಾಟದ ಸಮಯದಲ್ಲಿ ಕಾಯ ಯಾರಿಗೂ ಗೊತ್ತಾಗದಂತೆ ಕ್ಲಾರಾ ಕೈಯಲ್ಲಿದ್ದ ಕಡ್ಡಿಯನ್ನು ಸಡಿಲಗೊಳಿಸಿದಳು. ಅವಳು ಚಾಕುವಿನಿಂದ ಡಾಕ್ಟರ್ ಕತ್ತಿನ ಮೇಲೆ ಬಲವಾಗಿ ಹೊಡೆದಳು. ಮತ್ತೆ ಮತ್ತೆ ಅವನನ್ನು ಇರಿದಳು. ಕೊನೆಗೆ ಡಾಕ್ಟರ್ ಜೀವ ಕಳೆದುಕೊಂಡನು. ಆದರೆ ಸಮಯ ವ್ಯರ್ಥ ಮಾಡಲಿಲ್ಲ. ಅವರು ತಕ್ಷಣ ಹೊರಗೆ ಹೋಗುವ ದಾರಿ ಹುಡುಕಲು ಪ್ರಾರಂಭಿಸಿದರು. ರೇ ಇನ್ನೂ ಏನಾಗಿದೆಯೋ ತಿಳಿದಿರಲಿಲ್ಲ. ಅದಕ್ಕೆ ಅವನು ಇನ್ನೂ ಕೆಳಗೆ ಬಂದಿರಲಿಲ್ಲ. ಆದರೆ
ಕಾಯ ಒಂದು ವಿಷಯ ತಿಳಿದಿದ್ದಳು. ಡಾಕ್ಟರ್ ಇಲ್ಲಿ ತನ್ನ ಹಡಗಿನಲ್ಲಿ ಬಂದಿದ್ದನು. ಅದನ್ನು ತಲುಪಲು ಇಬ್ಬರು ನೀರಿಗೆ ಜಿಗಿದರು. ಸ್ವಲ್ಪ ಸಮಯದ ನಂತರ ರೇ ಆ ಕೋಣೆಗೆ ಬಂದನು. ಎಲ್ಲವೂ ಅಸ್ತವ್ಯಸ್ತವಾಗಿತ್ತು. ಅವನು ತಕ್ಷಣ ಏನೋ ತಪ್ಪಾಗಿದೆ ಎಂದು ಅರಿತುಕೊಂಡನು. ಆಮೇಲೆ ಅವನ ಕಣ್ಣು ಡಾಕ್ಟರ್ ಮೃತದೇಹದ ಮೇಲೆ ಬಿದ್ದಿತು. ಕೋಪದಿಂದ ಅವನು ಮೇಲಕ್ಕೆ ಓಡಿದನು. ಅಲ್ಲಿ ಡಾಕ್ಟರ್ನ ಸಣ್ಣ ದೋಣಿ ಇನ್ನೂ ಕಟ್ಟಿದ ಸ್ಥಿತಿಯಲ್ಲಿ ಇತ್ತು. ಅದರಿಂದ ಅವನು ಹುಡುಗಿಯರು ಅದರಲ್ಲಿ ಎಲ್ಲಾದರೂ ಅಡಗಿದ್ದಾರೆ ಎಂದುಕೊಂಡನು. ಅವನು ದೋಣಿಯನ್ನೆಲ್ಲ ಹುಡುಕಿದನು, ಆದರೆ ಅವರು ಎಲ್ಲಿಯೂ ಇರಲಿಲ್ಲ. ನಂತರ ಅವನು ಮೇಲಕ್ಕೆ ಹೋಗಿ ಸರ್ಚ್ ಲೈಟ್ ಅನ್ನು ಆನ್ ಮಾಡಿದನು. ಅಷ್ಟರಲ್ಲಿ ಅವನು ಅವರನ್ನು ನೋಡಿದನು. ಇಬ್ಬರು ಸಮುದ್ರದಲ್ಲಿ ಈಜುತ್ತಾ ಡಾಕ್ಟರ್ ಹಡಗಿನ ಕಡೆಗೆ ಹೋಗುತ್ತಿದ್ದರು. ತಕ್ಷಣ ರೇ ತನ್ನ ಬೋಟ್ ಸ್ಟಾರ್ಟ್ ಮಾಡಲು ಓಡಿದನು, ಆದರೆ ಅದು ಸ್ಟಾರ್ಟ್ ಆಗಲಿಲ್ಲ. ಕೋಪದಿಂದ ಅವನು ಇಂಜಿನ್ ರೂಮ್ಗೆ ಓಡಿದನು. ಅಲ್ಲಿ ಅವನು ನೋಡಿದಾಗ ವೈರ್ಗಳನ್ನು ಕತ್ತರಿಸಲಾಗಿತ್ತು. ಅದು ಕಾಯ ಮಾಡಿದ್ದ ಕೆಲಸ. ರೇ ಅವರನ್ನು ಬೆನ್ನಟ್ಟಬಹುದು ಎಂದು ಅವಳು ಮುಂಚಿತವಾಗಿಯೇ ಊಹಿಸಿದ್ದಳು. ಇದಕ್ಕೆ ಮಧ್ಯೆ ಕ್ಲಾರಾ ನೀರಿನಲ್ಲಿ ತುಂಬಾ ಕಷ್ಟಪಡುತ್ತಿದ್ದಳು. ಗಾಯಗಳಿಂದ ಅವಳಿಗೆ ಸರಿಯಾಗಿ ಈಜಲು ಆಗುತ್ತಿರಲಿಲ್ಲ. ಕಾಯ ಅವಳನ್ನು ಹಿಡಿದು ಸಹಾಯ ಮಾಡಲು ಪ್ರಯತ್ನಿಸುತ್ತಿದ್ದಳು, ಆದರೆ ಕ್ಲಾರಾ ಮುಂದೆ ಸಾಗಲು ಸಾಧ್ಯವಾಗುತ್ತಿರಲಿಲ್ಲ. ಅದನ್ನು ನೋಡಿದ ಕಾಯ ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡಳು. ನಾನು ಒಬ್ಬಳೇ ಹಡಗಿಗೆ ಹೋಗಿ ಸಹಾಯ ತರುತ್ತೇನೆ ಎಂದುಕೊಂಡಳು. ಅವಳು ಮುಂದೆ ಈಜುತ್ತಾ ಕೊನೆಗೆ ಡಾಕ್ಟರ್ ಹಡಗಿಗೆ ತಲುಪಿದಳು. ಆದರೆ ಹಡಗಿಗೆ ಏರಿದಾಗ ಒಂದು ಸಮಸ್ಯೆ ಕಂಡುಬಂತು. ಅವಳ ಬಳಿ ಕೀ ಇರಲಿಲ್ಲ. ಎಷ್ಟು ಪ್ರಯತ್ನಿಸಿದರೂ ಹಡಗು ಸ್ಟಾರ್ಟ್ ಆಗಲಿಲ್ಲ. ಆದರೆ ಅವಳಿಗೆ ಒಂದು ರೇಡಿಯೋ ಸಿಕ್ಕಿತು. ಅವಳು ತಕ್ಷಣ ಕೋಸ್ಟ್ ಗಾರ್ಡ್ ಜೊತೆ ಸಂಪರ್ಕ ಮಾಡಿಕೊಂಡಳು. ನಾನು ಇಲ್ಲಿ ಸಿಲುಕಿಕೊಂಡಿದ್ದೇವೆ, ನನ್ನ ಬಳಿ ಕೀ ಇಲ್ಲ ಎಂದು ಕಣ್ಣೀರು ಹಾಕುತ್ತಾ ಹೇಳಿದಳು. ಅವರು ಉತ್ತರಿಸಿದರು, ಸ್ಪೀಕರ್ ಎನ್ನುವ ಒಂದು ಸಾಧನ ಹುಡುಕಿ. ಕಾಯ ಎಲ್ಲೆಡೆ ಹುಡುಕಿದಳು, ಆದರೆ ಅದು ಸಿಗಲಿಲ್ಲ. ಬದಲಿಗೆ ಅವಳಿಗೆ ಒಂದು ಫ್ಲೇರ್ ಸಿಕ್ಕಿತು. ಮತ್ತೆ ಹುಡುಕಿದ ನಂತರ ಕೊನೆಗೆ ಅವಳಿಗೆ ಸ್ಪೀಕರ್ ಸಿಕ್ಕಿತು. ಅದನ್ನು ಆಕ್ಟಿವೇಟ್ ಮಾಡಲು ಅದನ್ನು ನೀರಿಗೆ ಎಸೆಯಬೇಕು. ಅದರಿಂದ ಅವಳ ಸ್ಥಳ ಪತ್ತೆಯಾಗುತ್ತದೆ. ಆದರೆ ಅವಳು ಡೆಕ್ ಮೇಲೆ ಹೋದಾಗ ನೀರಿನಲ್ಲಿ ಯಾರೋ ಈಜುತ್ತಿರುವಂತೆ ಅನುಭವವಾಯಿತು. ಅವಳ ಹೃದಯ ಭಯದಿಂದ ತೂಗಿತು. ಅದು ರೇ ಆಗಿರಬಹುದು. ಅವಳು ತಕ್ಷಣ ಬಚ್ಚಿಟ್ಟುಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಅವಳು ನೋಡಿದಳು, ರೇ ಹಡಗಿನ ಮೇಲೆ ಏರುತ್ತಿದ್ದನು. ಅವಳ ಅನುಮಾನ ಸತ್ಯವಾಗಿತ್ತು. ಕಾಯ ತಕ್ಷಣ ಕೆಳಗೆ ಡಾಕ್ಟರ್ ಮಲಗುವ ಕೋಣೆಗೆ ಓಡಿದಳು. ಅಲ್ಲಿ ಅವಳು ಒಂದು ಫ್ಯಾಮಿಲಿ ಫೋಟೋ ನೋಡಿದಳು. ಡಾಕ್ಟರ್ಗೆ ಇಬ್ಬರು ಮಕ್ಕಳಿದ್ದಾರೆ. ಅವರು ಹೆಣ್ಣು ಮಕ್ಕಳು. ಅವಳು ಯೋಚಿಸಿದಳು, ಹಣದ ಆಸೆಯಿಂದ ಅವನು ಎಷ್ಟು ಕುರುಡನಾಗಿದ್ದಾನೆ. ರೇ ಅವಳನ್ನು ಹಿಡಿದನು. ಅವನು ಕಾಯ ಹೊಟ್ಟೆಗೆ ಚಾಕುವಿನಿಂದ ಇರಿದನು. ಕಾಯ ನೆಲಕ್ಕೆ ಬಿದ್ದಳು. ಆದರೂ ಅವಳು ಬುದ್ಧಿವಂತಿಕೆಯಿಂದ ಯೋಚಿಸಿದಳು. ಅವಳು ಅವನನ್ನು ಅಪ್ಪಿಕೊಳ್ಳುವಂತೆ ನಟಿಸಿದಳು. ಅವನು ಹತ್ತಿರ ಬಂದ ಕ್ಷಣದಲ್ಲಿ ಒಂದು ಫ್ಲೇರ್ ಅನ್ನು ನೇರವಾಗಿ ಅವನ ಮುಖಕ್ಕೆ ಹಾರಿಸಿದಳು. ರೇ ಕಿರಿಚಿದನು. ಕೊನೆಗೆ ಅವನು ಸತ್ತು ಬಿದ್ದನು. ಕಾಯ ಕೂಡ ತುಂಬಾ ಗಾಯಗೊಂಡಿದ್ದಳು. ಅವಳು ನಿಧಾನವಾಗಿ ಡೆಕ್ ಮೇಲೆ ಸರಿದು ಹೋಗುತ್ತಿದ್ದಳು. ಕೊನೆಯ ಶಕ್ತಿಯಿಂದ ಸ್ಪೀಕರ್ನನ್ನು ನೀರಿಗೆ ಎಸೆಯಲು ಪ್ರಯತ್ನಿಸಿದಳು. ಆದರೆ ಅವಳು ಅಲ್ಲೇ ಪ್ರಜ್ಞೆ ತಪ್ಪಿದಳು. ಆದರೂ ರಾತ್ರಿ ಪೂರ ಹಡಗು ಅಲೆಗಳಿಂದ ಜಗ್ಗುತ್ತಿತ್ತು. ಆ ಚಲನೆಯ ನಡುವೆ ಸ್ಪೀಕರ್ ಸ್ವತಃ ಜಾರಿ ನೀರಿಗೆ ಬಿತ್ತು. ನೀರಿನಲ್ಲಿ ಬಿದ್ದ ತಕ್ಷಣ ಅದು ಆಕ್ಟಿವೇಟ್ ಆಯಿತು. ಅದರ ಮೂಲಕ ಕಾಯ ಇರುವ ಸ್ಥಳ ಪತ್ತೆಯಾಯಿತು. ಮುಂದಿನ ಬೆಳಗ್ಗೆ ಕೋಸ್ಟ್ ಗಾರ್ಡ್ ಬೋಟ್ ಅಲ್ಲಿ ತಲುಪಿತು. ಅವರು ಕಾಯವನ್ನು ರಕ್ಷಿಸಿದರು. ಹಡಗಿನಲ್ಲಿ ರೇ ಮೃತದೇಹವು ಕಂಡುಬಂತು. ಅವರು ಹೊರಡುವಾಗ ಸಮುದ್ರದಲ್ಲಿ ತೇಲುತ್ತಿದ್ದ ಕ್ಲಾರಾವನ್ನು ಗಮನಿಸಿದರು. ಅವಳು ಇನ್ನೂ ಜೀವಂತವಾಗಿದ್ದಳು. ಅವರನ್ನು ಕೂಡ ತಕ್ಷಣ ಹಡಗಿಗೆ ಎತ್ತಿಕೊಂಡರು. ಇಬ್ಬರು ಹುಡುಗಿಯರು ಅತ್ತು ಬಿಟ್ಟರು. ಅವರಿಗೆ ಇಂಥ ಘಟನೆ ತಮ್ಮ ಜೀವನದಲ್ಲಿ ನಡೆಯುತ್ತದೆ ಎಂದು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಈಗ ಎಲ್ಲವೂ ಮುಗಿದಂತಿದ್ದರೂ ಕಾಯ ತನ್ನ ತಾಯಿಯ ಸಾವಿನ ನೋವನ್ನು ಇನ್ನೂ ಮರೆತಿರಲಿಲ್ಲ. ಆ ಗಾಯ ಅವಳ ಮನಸ್ಸಿನಲ್ಲಿ ಇನ್ನೂ ಉಳಿದಿತ್ತು. ಕೊನೆಗೆ ಇಬ್ಬರು ಸುರಕ್ಷಿತವಾಗಿ ಕರಾವಳಿಗೆ ತಲುಪಿದರು. ಒಬ್ಬರನ್ನೊಬ್ಬರು ನೋಡಿಕೊಂಡು ನಗು ಮಾಡಿದರು. ಅವರ ಜೀವ ಉಳಿದಿದ್ದಕ್ಕೆ ಮಾತ್ರ ಕೃತಜ್ಞತೆಯಿಂದ ತುಂಬಿದರು. ಅವರು ಒಂದು ಮೌನ ಪ್ರತಿಜ್ಞೆ ಮಾಡಿಕೊಂಡರು. ಇನ್ನು ಮುಂದೆ ಇಂತಹ ಅಪಾಯಕರ ಸ್ಥಳಗಳಿಗೆ ಎಂದಿಗೂ ಹೋಗುವುದಿಲ್ಲ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.